ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಭಾರತದೊಳಗೆ ಅಕ್ರಮವಾಗಿ ನುಸುಳಿರುವಂತಹ ಈ ಬಾಂಗ್ಲಾದೇಶಿಯರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಬೇರೂರಿರುವಂತಹ ಈ ಅಕ್ರಮವಾಸಿಗಳ ಬಿಲವನ್ನ ರಿಪಬ್ಲಿಕ್ ಕನ್ನಡ ಜಾಲಾಡ್ತಾ ಇದೆ. ಗೌರೇನಹಳ್ಳಿಯ ಮಿನಿ ಬಾಂಗ್ಲಾದೇಶದ ವರದಿ ನಿಮ್ಮ ಮುಂದೆ. ಗೌರೇನಹಳ್ಳಿಯ ಮಿನಿ ಬಾಂಗ್ಲಾದೇಶ ಎಕ್ಸ್ಪೋಸ್. ಬಾಂಗ್ಲಾ ಬೇಟೆ 4.0 ರಿಪಬ್ಲಿಕ್ ಮೆಗಾ ಇಂಪ್ಯಾಕ್ಟ್. ಐನೂರಕ್ಕೂ ಹೆಚ್ಚು ಅಕ್ರಮ ಶೆಡ್ಗಳು ನೆಲಸಮ. ಇದ್ಯಾವುದೋ ಬಿಬಿಎಂಪಿ ಕಸ ವಿಲೇವಾರಿ ಮಾಡುವಂತಹ ಘಟಕವಲ್ಲ. ಆನೇಕಲ್ನ ಗೌರೇನಹಳ್ಳಿಯಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿಗರು ನೆಲೆಯೂರಿದ್ದಾರೆ. ಸುಮಾರು 2 ವರ್ಷದಿಂದ ಇಲ್ಲೇ ನೆಲೆಸಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ನುಸುಳುಕೋರರನ್ನ ಮೊನ್ನೆ ಸೋಮವಾರ ಅಂದರೆ ಜನವರಿ 12ರಂದು ಎಕ್ಸ್ಪೋಸ್ ಮಾಡಿತ್ತು. ಆಧಾರ್, ಜನನ ಪ್ರಮಾಣ ಪತ್ರ ಎಲ್ಲವೂ ಫೇಕ್. ಆಧಾರ್ ಕಾರ್ಡ್ ಅಲ್ಲಿ ಡೇಟ್ ಆಫ್ ಬರ್ತ್ ಬೇರೆ, ವೋಟರ್ ಕಾರ್ಡ್ ಅಲ್ಲಿ 1987 ಇಲ್ಲಿ 1985. ಅಕ್ರಮ ಒತ್ತುವರಿದಾರರಿಗೆ ವಿದ್ಯುತ್ ಸಂಪರ್ಕ. ಬಾಂಗ್ಲಾದೇಶಿಗರ ಶೆಡ್ಗಳಲ್ಲಿ ಸ್ನೇಕ್ ಡ್ಯಾಗರ್ ಪತ್ತೆ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ. ನಿರಂತರ ವರದಿ ಬೆನ್ನಲ್ಲೇ ತೆರವು ಕಾರ್ಯಾಚರಣೆ. ರಿಪಬ್ಲಿಕ್ ಕನ್ನಡ ನುಸುಳುಕೋರರ ಅಡ್ಡೆಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಅಕ್ರಮ ವಾಸಿಗಳನ್ನ ತೆರವುಗೊಳಿಸಲಾಗಿದೆ. ಸರ್ಕಾರದ ಯೋಜನೆಗಳನ್ನು ದುರುಪಯೋಗ ಪಡಿಸಿಕೊಂಡು ಶೆಡ್ಗಳಲ್ಲಿ ವಾಸಿಸಿ ಸೀಸ್ ಆದ ಆಟೋ ಬಳಸುತ್ತಿದ್ದ ಅಕ್ರಮ ಬಾಂಗ್ಲಾದೇಶಿಯರನ್ನ ಜಾಗ ಖಾಲಿ ಮಾಡಿಸಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಗೌರೇನಹಳ್ಳಿ ಅಕ್ರಮ ನಿವಾಸಿಗಳ ತೆರವು ಕಾರ್ಯಾಚರಣೆಯಾಗಿದೆ. ಗೃಹಲಕ್ಷ್ಮಿ ಯೋಜನೆ ದುರುಪಯೋಗ ಪಡಿಸಿಕೊಂಡವರು ನಕಲಿ ಆಧಾರ್, ನಕಲಿ ಬರ್ತ್ ಸರ್ಟಿಫಿಕೇಟ್ ಸೇರಿದಂತೆ ಹಲವು ದಾಖಲಾತಿಗಳನ್ನು ಇಟ್ಟುಕೊಂಡಿದ್ದ ನುಸುಳುಕೋರರನ್ನ ತೆರವುಗೊಳಿಸಲಾಗಿದೆ. ರಿಪಬ್ಲಿಕ್ ಕನ್ನಡ ಈ ಒಂದು ಪ್ರದೇಶದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ಇಲ್ಲಿ ನಕಲಿ ಆಧಾರ್ ಕಾರ್ಡ್ಗಳನ್ನು ಬಳಸಿ ಮತ್ತು ಬರ್ತ್ ಸರ್ಟಿಫಿಕೇಟ್ಗಳನ್ನು ಬಳಸಿ ಇಲ್ಲಿ ಸಾಕಷ್ಟು ಜನ ನೆಲೆಸಿದ್ರು. ಅದರ ವಿವರಗಳನ್ನು ಕೂಡ ಈಗಾಗಲೇ ನೀವು ನೋಡಿರ್ತೀರಿ. ಈಗ ಅದರ ಎಫೆಕ್ಟ್ ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಶೆಡ್ಗಳೇನಿದಾವೆ ಆ ಶೆಡ್ಗಳನ್ನ ಈಗ ಡೆಮಾಲಿಷನ್ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಈಗ ನೋಡ್ತಾ ಇರಬಹುದು, ಬೆಳಗಿನ ಜಾವದಿಂದಲೂ ಕೂಡ ಈ ರೀತಿಯಾಗಿ ಶೆಡ್ ಅಂದ್ರೆ ನಿರ್ಮಿತವಾದಂತಹ ಒಂದು ಶೆಡ್ಗಳೇನಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಸುದ್ದಿ ಪ್ರಸಾರವಾದ ಒಂದೇ ದಿನದಲ್ಲಿ ಸಂಪೂರ್ಣ ತೆರವು ಕಾರ್ಯಾಚರಣೆ ನಡೆಸಲಾಯಿತು. 3 ಜೆಸಿಬಿಗಳನ್ನು ಬಳಸಿ ಶೆಡ್ಗಳನ್ನು ನೆಲಸಮ ಮಾಡಲಾಗಿದೆ. ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಇಲ್ಲಿದ್ದಂತಹ ಸ್ಥಳೀಯರು ಹೇಳುವಂತಹ ಪ್ರಕಾರ ಹೆಚ್ಚು ಕಡಿಮೆ 500ಕ್ಕೂ ಹೆಚ್ಚು ಈ ಒಂದು ಭಾಗದಲ್ಲಿ ಶೆಡ್ಗಳಿತ್ತು. ಶೆಡ್ಗಳನ್ನು ಹಾಕಿ ಹೆಚ್ಚು ಕಡಿಮೆ 600ಕ್ಕೂ ಹೆಚ್ಚು ಜನ ಈ ಒಂದು ಪ್ರದೇಶದಲ್ಲಿ ವಾಸವಾಗಿದ್ರು. ಈ ಹಿನ್ನೆಲೆಯಲ್ಲಿ ಅಂದ್ರೆ ಅವರ ಬಳಿ ಅವರು ಎಲ್ಲರೂ ಕೂಡ ಹೇಳೋದು ಒಂದೇ, ಈ ಒಂದು ಭಾಗದಲ್ಲಿ ನಾವು ವೆಸ್ಟ್ ಬೆಂಗಾಲ್ನಿಂದ ಬಂದಿದ್ದೀವಿ, ಆಧಾರ್ ಕಾರ್ಡ್ ಇದೆ, ಮತ್ತೆ ಇಲ್ಲಿದ್ದಂತಹ ಲೋಕಲ್ ಜನರಿಗೆ ಅಂದ್ರೆ ಅಧಿಕಾರಿಗಳಿಗೆ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ರಿಪೋರ್ಟ್ ಅನ್ನು ಕೊಟ್ಟಿದ್ದೀವಿ, ನಾವು ಯಾವುದೇ ರೀತಿಯಾದಂತಹ ಬಾಂಗ್ಲಾದಿಂದ ಬಂದು ಇಲ್ಲಿ ನೆಲೆಸಿಲ್ಲ ಅಂತ ಹೇಳಿ ಅವರು ಒಂದು ಸಬೂಬನ್ನ ಹೇಳಿರುವಂತದ್ದು, ಅಂದ್ರೆ ಸಮರ್ಥನೆಯನ್ನ ಮಾಡಿಕೊಂಡಿರುವಂತದ್ದು. ಆದ್ರೆ ಇದೆಲ್ಲದಕ್ಕೂ ಉತ್ತರ ಎಂಬಂತೆ ಅವರ ಡಾಕ್ಯುಮೆಂಟ್ಸ್ ಗಳನ್ನ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಫೇಕ್ ಅಂತ ಅನಿಸಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಏನು ತೆರವು ಕಾರ್ಯಾಚರಣೆಗಳೇನಿದೆ ಆ ತೆರವು ಕಾರ್ಯಾಚರಣೆಗಳನ್ನ ಮಾಡುವಂತಹ ಮುಖಾಂತರ ಈಗ ಇಲ್ಲಿರುವಂತಹ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಇಲ್ಲಿಂದ ವಾಪಸ್ ಕಳಿಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನುಸುಳುಕೋರರಿಗೆ ಯಾವುದೇ ರೀತಿಯಾದಂತಹ ಏನದ ಅವರಿಗೆ ಕನಿಕರ ತೋರಿಸುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಇಲ್ಲಿನ ಭಾರತೀಯರು ಮಾಡಬಾರದು. ಹೀಗಾಗಿ ಈ ರೀತಿಯಾದಂತಹ ಅಕ್ರಮ ನಿವಾಸಿಗಳನ್ನ ಇಲ್ಲಿಂದ ಹೊರಗಡೆ ಕಳಿಸುವಂತಹ ಒಂದು ಅಭಿಯಾನವನ್ನ ಈಗಾಗಲೇ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಏನೊಂದು ಗೋರೇನಹಳ್ಳಿಯಲ್ಲಿ ಸಂಪೂರ್ಣವಾಗಿ ಇದ್ದಂತಹ ಅಂದ್ರೆ ಒಂದು 500ರಿಂದ 600 ಟೆಂಟ್ಗಳೇನಿದೆ, ಶೆಡ್ಗಳೇನಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸುವಂತಹ ಒಂದು ಕೆಲಸಗಳನ್ನ ಈಗ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ.
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಭಾರತದೊಳಗೆ ಅಕ್ರಮವಾಗಿ ನುಸುಳಿರುವಂತಹ ಈ ಬಾಂಗ್ಲಾದೇಶಿಯರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಬೇರೂರಿರುವಂತಹ ಈ ಅಕ್ರಮವಾಸಿಗಳ ಬಿಲವನ್ನ ರಿಪಬ್ಲಿಕ್ ಕನ್ನಡ ಜಾಲಾಡ್ತಾ ಇದೆ. ಗೌರೇನಹಳ್ಳಿಯ ಮಿನಿ ಬಾಂಗ್ಲಾದೇಶದ ವರದಿ ನಿಮ್ಮ ಮುಂದೆ. ಗೌರೇನಹಳ್ಳಿಯ ಮಿನಿ ಬಾಂಗ್ಲಾದೇಶ ಎಕ್ಸ್ಪೋಸ್. ಬಾಂಗ್ಲಾ ಬೇಟೆ 4.0 ರಿಪಬ್ಲಿಕ್ ಮೆಗಾ ಇಂಪ್ಯಾಕ್ಟ್. ಐನೂರಕ್ಕೂ ಹೆಚ್ಚು ಅಕ್ರಮ ಶೆಡ್ಗಳು ನೆಲಸಮ. ಇದ್ಯಾವುದೋ ಬಿಬಿಎಂಪಿ ಕಸ ವಿಲೇವಾರಿ ಮಾಡುವಂತಹ ಘಟಕವಲ್ಲ. ಆನೇಕಲ್ನ ಗೌರೇನಹಳ್ಳಿಯಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿಗರು ನೆಲೆಯೂರಿದ್ದಾರೆ. ಸುಮಾರು 2 ವರ್ಷದಿಂದ ಇಲ್ಲೇ ನೆಲೆಸಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ನುಸುಳುಕೋರರನ್ನ ಮೊನ್ನೆ ಸೋಮವಾರ ಅಂದ್ರೆ ಜನವರಿ 12ರಂದು ಎಕ್ಸ್ಪೋಸ್ ಮಾಡಿತ್ತು. ಆಧಾರ್, ಜನನ ಪ್ರಮಾಣ ಪತ್ರ ಎಲ್ಲವೂ ಫೇಕ್. ಆಧಾರ್ ಕಾರ್ಡ್ ಅಲ್ಲಿ ಡೇಟ್ ಆಫ್ ಬರ್ತ್ ಬೇರೆ, ವೋಟರ್ ಕಾರ್ಡ್ ಅಲ್ಲಿ 1987, ಇಲ್ಲಿ 1985. ಅಕ್ರಮ ಒತ್ತುವರಿದಾರರಿಗೆ ವಿದ್ಯುತ್ ಸಂಪರ್ಕ. ಬಾಂಗ್ಲಾದೇಶಿಗರ ಶೆಡ್ಗಳಲ್ಲಿ ಸ್ನೇಕ್ ಡ್ಯಾಗರ್ ಪತ್ತೆ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ. ನಿರಂತರ ವರದಿ ಬೆನ್ನಲ್ಲೇ ತೆರವು ಕಾರ್ಯಾಚರಣೆ. ರಿಪಬ್ಲಿಕ್ ಕನ್ನಡ ನುಸುಳುಕೋರರ ಅಡ್ಡೆಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಅಕ್ರಮವಾಸಿಗಳನ್ನ ತೆರವುಗೊಳಿಸಲಾಗಿದೆ. ಸರ್ಕಾರದ ಯೋಜನೆಗಳನ್ನು ದುರುಪಯೋಗಪಡಿಸಿಕೊಂಡು ಶೆಡ್ಗಳಲ್ಲಿ ವಾಸಿಸಿ ಸೀಸ್ ಆದ ಆಟೋ ಬಳಸುತ್ತಿದ್ದ ಅಕ್ರಮ ಬಾಂಗ್ಲಾದೇಶಿಯರನ್ನ ಜಾಗ ಖಾಲಿ ಮಾಡಿಸಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಗೌರೇನಹಳ್ಳಿ ಅಕ್ರಮ ನಿವಾಸಿಗಳ ತೆರವು ಕಾರ್ಯಾಚರಣೆಯಾಗಿದೆ. ಗೃಹಲಕ್ಷ್ಮಿ ಯೋಜನೆ ದುರುಪಯೋಗ ಪಡಿಸಿಕೊಂಡವರು ನಕಲಿ ಆಧಾರ್, ನಕಲಿ ಬರ್ತ್ ಸರ್ಟಿಫಿಕೇಟ್ ಸೇರಿದಂತೆ ಹಲವು ದಾಖಲಾತಿಗಳನ್ನು ಇಟ್ಟುಕೊಂಡಿದ್ದ ನುಸುಳುಕೋರರನ್ನ ತೆರವುಗೊಳಿಸಲಾಗಿದೆ. ರಿಪಬ್ಲಿಕ್ ಕನ್ನಡ ಈ ಒಂದು ಪ್ರದೇಶದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ಇಲ್ಲಿ ನಕಲಿ ಆಧಾರ್ ಕಾರ್ಡ್ಗಳನ್ನು ಬಳಸಿ ಮತ್ತು ಬರ್ತ್ ಸರ್ಟಿಫಿಕೇಟ್ಗಳನ್ನು ಬಳಸಿ ಇಲ್ಲಿ ಸಾಕಷ್ಟು ಜನ ನೆಲೆಸಿದ್ರು. ಅದರ ವಿವರಗಳನ್ನು ಕೂಡ ಈಗಾಗಲೇ ನೀವು ನೋಡಿರ್ತೀರಿ. ಈಗ ಅದರ ಎಫೆಕ್ಟ್ ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಶೆಡ್ಗಳೇನಿದಾವೆ ಆ ಶೆಡ್ಗಳನ್ನ ಈಗ ಡೆಮಾಲಿಷನ್ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಈಗ ನೋಡ್ತಾ ಇರಬಹುದು, ಬೆಳಗಿನ ಜಾವದಿಂದಲೂ ಕೂಡ ಈ ರೀತಿಯಾಗಿ ಶೆಡ್ ಅಂದ್ರೆ ನಿರ್ಮಿತವಾದಂತಹ ಒಂದು ಶೆಡ್ಗಳೇನಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಸುದ್ದಿ ಪ್ರಸಾರವಾದ ಒಂದೇ ದಿನದಲ್ಲಿ ಸಂಪೂರ್ಣ ತೆರವು ಕಾರ್ಯಾಚರಣೆ ನಡೆಸಲಾಯಿತು. 3 ಜೆಸಿಬಿಗಳನ್ನು ಬಳಸಿ ಶೆಡ್ಗಳನ್ನು ನೆಲಸಮ ಮಾಡಲಾಗಿದೆ. ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಇಲ್ಲಿದ್ದಂತಹ ಸ್ಥಳೀಯರು ಹೇಳುವಂತಹ ಪ್ರಕಾರ ಹೆಚ್ಚು ಕಡಿಮೆ 500ಕ್ಕೂ ಹೆಚ್ಚು ಈ ಒಂದು ಭಾಗದಲ್ಲಿ ಶೆಡ್ಗಳಿತ್ತು. ಶೆಡ್ಗಳನ್ನು ಹಾಕಿ ಹೆಚ್ಚು ಕಡಿಮೆ 600ಕ್ಕೂ ಹೆಚ್ಚು ಜನ ಈ ಒಂದು ಪ್ರದೇಶದಲ್ಲಿ ವಾಸವಾಗಿದ್ರು. ಈ ಹಿನ್ನೆಲೆಯಲ್ಲಿ ಅಂದ್ರೆ ಅವರ ಬಳಿ ಅವರೆಲ್ಲರೂ ಕೂಡ ಹೇಳೋದು ಒಂದೇ, ಈ ಒಂದು ಭಾಗದಲ್ಲಿ ನಾವು ವೆಸ್ಟ್ ಬೆಂಗಾಲ್ನಿಂದ ಬಂದಿದ್ದೀವಿ, ಆಧಾರ್ ಕಾರ್ಡ್ ಇದೆ, ಮತ್ತೆ ಇಲ್ಲಿದ್ದಂತಹ ಲೋಕಲ್ ಜನರಿಗೆ ಅಂದ್ರೆ ಅಧಿಕಾರಿಗಳಿಗೆ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ರಿಪೋರ್ಟ್ ಅನ್ನು ಕೊಟ್ಟಿದ್ದೀವಿ, ನಾವು ಯಾವುದೇ ರೀತಿಯಾದಂತಹ ಬಾಂಗ್ಲಾದಿಂದ ಬಂದು ಇಲ್ಲಿ ನೆಲೆಸಿಲ್ಲ ಅಂತ ಹೇಳಿ ಅವರು ಒಂದು ಸಬೂಬನ್ನ ಹೇಳಿರುವಂತದ್ದು, ಅಂದ್ರೆ ಸಮರ್ಥನೆಯನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಇದೆಲ್ಲದಕ್ಕೂ ಉತ್ತರ ಎಂಬುವಂತೆ ಅವರ ಡಾಕ್ಯುಮೆಂಟ್ಸ್ ಗಳನ್ನ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಫೇಕ್ ಅಂತ ಅನಿಸಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಏನು ತೆರವು ಕಾರ್ಯಾಚರಣೆಗಳೇನಿದೆ ಆ ತೆರವು ಕಾರ್ಯಾಚರಣೆಗಳನ್ನ ಮಾಡುವಂತಹ ಮುಖಾಂತರ ಈಗ ಇಲ್ಲಿರುವಂತಹ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಇಲ್ಲಿಂದ ವಾಪಸ್ ಕಳಿಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನುಸುಳುಕೋರರಿಗೆ ಯಾವುದೇ ರೀತಿಯಾದಂತಹ ಏನದ ಅವರಿಗೆ ಕನಿಕರ ತೋರಿಸುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಇಲ್ಲಿನ ಭಾರತೀಯರು ಮಾಡಬಾರದು. ಹೀಗಾಗಿ ಈ ರೀತಿಯಾದಂತಹ ಅಕ್ರಮ ನಿವಾಸಿಗಳನ್ನ ಇಲ್ಲಿಂದ ಹೊರಗಡೆ ಕಳಿಸುವಂತಹ ಒಂದು ಅಭಿಯಾನವನ್ನ ಈಗಾಗಲೇ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಏನೊಂದು ಗೋರೇನಹಳ್ಳಿಯಲ್ಲಿ ಸಂಪೂರ್ಣವಾಗಿ ಇದ್ದಂತಹ ಅಂದ್ರೆ ಒಂದು 500ರಿಂದ 600 ಟೆಂಟ್ಗಳೇನಿದೆ, ಶೆಡ್ಗಳೇನಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸುವಂತಹ ಒಂದು ಕೆಲಸಗಳನ್ನ ಈಗ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.